ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಚಿಲ್ಡ್ರನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ಊರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ನಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತು ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಊರಿಗೆ ಬಂದಿದ್ದೀನಿ. ಏನೆಲ್ಲ ಫಂಕ್ಷನ್ ಇತ್ತು, ಯಾವ ಫಂಕ್ಷನ್ ಹಾಗೆ ಫಸ್ಟಿಗೆ ಇಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ಶೇಂಗಾನ ಪೌಡರ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಎಲ್ಲ ಚಪಾತಿ ಇಟ್ಟು ಪಲ್ಯ ಅದೆಲ್ಲ ಮಾಡ್ತಾ ಇದ್ದೀನಿ. ಅದೆಲ್ಲ ತೋರಿಸ್ತೀನಿ. ಅಲ್ಲಿ ಹೊರಗಡೆ ಎಲ್ಲ ಅಡುಗೆ ಆಗಿದೆ. ಇವಾಗ ಚಪಾತಿ ಎಲ್ಲ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ ನಿಮಗೆ. ಏನ್ ಹೋಳುದು? ಟಮಾಟಿ, ಉಳ್ಳಿಗಡ್ಡಿ, ಏಮೋ ನೀರ್ ತನಕ ಆಫ್ ಆಗಿದ್ದಿಲ್ಲ, ಈಗ ಏನಪ್ಪ ಫೋನ್ ಸಿಗ್ತವೆ. ವಿಜಯ್ ಮಾಮ ಹಿಂದಕ್ಕೆ ಹೋಗಿ ಹಿಂಗೆ ಇಟ್ಕೊಂಡು ಎಲ್ಲಾರು ತೋರಿಸಿ. ಅಲ್ಲೆಲ್ಲ ತೋರಿಸಿ ಬಾರ್ಲೆ ಬಡಿಸ್ಬಿಟ್ಟು ಮತ್ತೆ ನಂದು ಪರತ್ತಮ್ಮ ನಂದು ನೀರು ಕೊಡು ಪರತ್ತಮ್ಮ. ಅಲ್ಲೇ ಈ ಕಡೆ ಮಾರಿ ಮಾಡ ಅಂದ್ರೆ ಮಕ್ಕ ಬರ್ತತೆ. ಅಕ್ಕ ಎಲ್ಲ ಹಾಕಿ ಸಸಿನ ಮಾಡ್ಕೊತಾರೆ ಬರೀ ನಿಮ್ಮ ಮಕ್ಕನ ಮಾಡಿದ್ರೆ ಸಸ್ಯಕ್ಕೆ ಹೋಯ್ತಾಳ ಗೋರುಬಾಯಿ ಇದ್ರ ಮೇಲೆ ಇಲ್ಲಿ ಕಡೆ ಎಲ್ಲ ಅಪ್ಪನ ಮನೆ ಅಲ್ಲಿ ಮ್ಯಾಗ ಕಟ್ಟಿರ್ಲ ಅಲ್ಲಿ ರೆಂಕಾದ ಪಳಿ ಅಲ್ಲೇ ಇರ್ಲಿ ಕಟ್ಟಿ ಎಲ್ಲ ಇರ್ಲ ಕಾಳೆ ಅವ್ರದ್ದು ಮಾತು ನಾಳೆ ಎಲ್ಲ ಮಕ್ಕಳು ಬ್ಯಾಕ್ ಅನ್ನೋದು ಒಂದು ಹಿಂಗೆ ಹಿಂಗೆ ಹಂಗೆ ಮಾಡು ತುಪ್ಪ ಖಾರ ಮಾಡಿ ಇದಕ್ಕೆ ಹಾಕಿ ನೋಡಿ ಮ್ಯಾಗ ಉಸಿರನ್ನ ಕರೀರಿ ಕರೀರಿ
ಬುಕ್ ಮಾಡ್ತಿದ್ದಾರೆ ಮತ್ತೆ ಅದಾರಿ ತರುವಾಗಷ್ಟ ಕಸ ಹಚ್ಚಿ ಹೆಂಗ ಅನ್ಕೊಳತ್ತದ ಶ್ರೀ ರಾಧಾ ದಿವಂಗತ ಜಗದೇವಪ್ಪ ಯಮನಪ್ಪ ಬೆಕ್ಕಿನಾಳ ಸಾಕಿನಿಟಿಗೆ ಇವರ ಸುಪುತ್ರನಾದ ರಾಜು ಇವರೊಡನೆ ಶ್ರೀ ರಾಧಾ ನಿಂಗಪ್ಪ ಸಿದ್ದಪ್ಪ ಉಣ್ಣಿಬಾಯಿ ಸಾಕಿನಿಟಿಗೆ ಇವರ ಸುಪುತ್ರಿ ಕವಡ ಇವಳನ್ನು ಕಿರ್ಶಾಳ ಇವರ ಸುಪುತ್ರ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕವಣ ಇವಳನ್ನು ವಿದೇಶಕ್ಕೆ 1948 ಪರಾಭವ ನಾಮ ಸಂವತ್ಸರ ಕೃತಿಕಾ ನಕ್ಷತ್ರ ರವಿವಾರ ದಿವಸ 2026 ಕಿರ್ಶಾಳ ಗ್ರಾಮದಲ್ಲಿ ಉಭಯತರರು ಗುರು ಹಿರಿಯರು ಸಮಕ್ಷಮ ವಧುವರನ್ನಾಗಿ ನಿಶ್ಚಯಿಸಿದ್ದಾರೆ. ಈ ವಧುವರರು ಸಾಮಾನು ತೆಗೆದುಕೊಳ್ಳುವ ಈ ಕೆಳಗೆ ಬರೆದ ಪ್ರಕಾರ ವಿವರಗಳಿರುತ್ತವೆ. ವರನಿಗೆ ಕೊಡ್ತಕ್ಕಂಥ ತಫ್ಸೀಲು 50,001 ರೂಪಾಯಿ, 10 ಗ್ರಾಮ್ ಬಂಗಾರ, 1 ಗಡಿಯಾರ, 2 ಸೆಟ್ ಬಟ್ಟೆ ಭೂಷಣ. ವಧು ಪಕ್ಷದವರು ಕೊಡ್ತಕ್ಕಂಥದ್ದು ಮಣಿಮಂಗಳಸೂತ್ರ, ಹೊಣ್ಣುಂಗ್ರ, ಬಂಗಾರದ ಹೂವು, ಅರಿಶಿನ ಕುಂಕುಮ, ಲಗ್ನ ಸೀರೆ, ನಿಶ್ಚಯ ಸೀರೆ, ಅರಿಶಿನ ಪತ್ರ, ಮೇಲುಸುಗ, ಸೀರೆಗೆ ತಕ್ಕ ಕಣಗಳು, ತಾಯಿ ಸೀರೆ 5,001 ರೂಪಾಯಿ. ಮಾವನ ಪಾರ್ಟಿನ ಆಗಿ ಅವನು ಬರ್ಬಿಟ್ಟ ಸುತ್ತ ಏನೋ ಹೇಳೋದು ಬೇಡ ಆತರ ಮಾವ ಬರ್ದಬಿಟ್ಟಿಲ್ಲ ನಮ್ ಕೇಳಕ್ ಬರ್ದಿಲ್ಲ ನೀನು ಪೂಜೆ ನೋಡಲ್ಲ ಮಾವ ಇನ್ನೂ ಪೂಜೆ ನಿನ್ನೆ ಬರೀ 60 ಬಂಗಾರ ಕೊಟ್ಟೈತಿ ಅದೇವಕ್ಕ ಗಬ್ಬನ ಕೂತಲ್ಲಿ ಒಂದು ಹಾಡ ಹಾಡ್ರಿ ಮತ್ತೆ ಎಲ್ಲೋ ಕಾಡ್ತಾವ್ರಿ ನಾ ಹಿಂದ ಹಾಡ್ರಿ ಯಾರೊಬ್ರು ಹಾಡ್ರಿ ಮತ್ತೆ ನೀವು ಸ್ವಾಮಿ ಮಂಗಳಾರತಿ ಮಾಡಿ ಇದನ್ನ ಮಾಡು. ನೀವು ಅಂದಿಂದ ನಾ ಹಿಂದೆ ಮಂಗಳಾರತಿ ಮಾಡಿ ಮುಗಿಸಿ ಬಿಡ್ತೀನಿ. ಅಲ್ಲ ನೀವ್ ಮಾಡ್ಬೇಕ್ರಿ ಸ್ವಾಮಿಯರ್ ನಾವ್ ಹೆಣ್ಮಕ್ಳು ಆಡ್ತಾರ್ರಿ ಮಂಗಳಾರತಿ ನೀವ್ ಮಾಡ್ಬೇಕು. ಸೀರೆ ತಂದಿದ್ರೆ ಆಕಿಗೆ ಒಂದ್ಸಲಿ ಬಂಗಾರ ಹಾಕಕ್ ಬಂದಿದ್ರೆ ನಾವು ಅಲ್ಲ ಹುಳು ಆಗ್ತಿಲ್ಲ ಈಗ ಇಲ್ಲಾರ್ರಿ ಮಂಗಳಾರತಿ ಒಂದ್ ಮಂಗಳಾರತಿ ಅಂತ ಮಂತ್ರ ಅಂದ್ಬಿಡು ಏ ಅಂದ್ರ ಹುಳು ಆಗ್ತದ್ರಿ ಇರ್ಬೇಕು ಅವ್ರಿಗೆ ನಮ್ಮ ಪಾರ್ಟಿಗೆ ಇರ್ಬೇಕು ಅವ್ರಿಗೆ ಗಾಡಿ ತಂದಿ ಹೇಳಿದೆ ನೀವು 500 ಒಂದಿಡ್ರಿ ನಾವು 1000 ಒಂದಿಡ್ತೇವೆ ಅಂದ್ರಿ ಅದಕ್ಕೆ ಇಟ್ರಿ ಅಂದಾರ
ನಾಟಕ ಮಾಡ್ಯಾರ ಅವ್ರು. ನಾಟಕ ಮಾಡಕ್ಕೆ ನೀವೇ ಅಂದಿರಲ್ಲ ಅದಕ್ಕೆ ಅಂದ್ಬಿಟ್ರು ಅವ್ರು. ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಾಮ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಾಮ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ನಾಮಂಗಲಂ ಆಕಾರ ಮಂಗಲಂ ನಾಮಂಗಲಂ ಆಕಾರ ಮಂಗಲಂ ನಾದ ವೇದ ಗುರುವೇ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಾಮ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಮಾ ಮಂಗಲಂ ಆಕಾರ ಮಂಗಲಂ ಮಾ ಮಂಗಲಂ ಆಕಾರ ಮಂಗಲಂ ಮಾ ದೇವತಾನೇ ಆದ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಶ್ರೀ ಮಂಗಲಂ ಶ್ರೀಕಾರ ಮಂಗಲಂ ಶ್ರೀ ಮಂಗಲಂ ಶ್ರೀಕಾರ ಮಂಗಲಂ ಸಿದ್ಧ ಬುದ್ಧ ತಾನೇ ಆದ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಯಾ ಮಂಗಲಂ ಯಾಕಾರ ಮಂಗಲಂ ಯಾ ಮಂಗಲಂ ಯಾಕಾರ ಮಂಗಲಂ ಎಲ್ಲ ವಸ್ತು ತಾನೇ ಆದ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ಮಂಗಲಂ ಓಂಕಾರ ಮಂಗಲಂ ಓಂ ನಮಃ ಶಿವಾಯ ಗುರುವೇ ಮಂಗಲಂ ಸದ್ಗುರುವೇ ಮಂಗಲಂ ತದೇವ ಲಗ್ನ ಬಲವಂತು ದೇವ ತಾರ ಬಲವಂತು ದೇವ ಚಂದ್ರ ಬಲವಂತು ದೇವ ಜಯ ನಮ ಪಾರ್ವತಿ ಈ ಫಂಕ್ಷನ್ನ ನಾವು ಯಾದಿ ಬರೆಯೋ ಶಾಸ್ತ್ರ ಅಂತ ಹೇಳ್ತೀವಿ, ಒಂದೊಂದು ಕಡೆ ಗಟ್ಟಿ ಮಾಡೋ ಶಾಸ್ತ್ರ ಅಂತ ಹೇಳ್ತಾರೆ. ಅಂದರೆ ಈ ಕಡೆ ಎಲ್ಲ ಎಂಗೇಜ್ಮೆಂಟು ಅಂತ ಹೇಳ್ತಾರಲ್ವ, ಅದೇ ಥರನೇ ನಮ್ಮ ಕಡೆ ಇದನ್ನು ಯಾದಿ ಬರೆಯೋ ಶಾಸ್ತ್ರ ಅಂತ ಹೇಳ್ತಾರೆ. ಇಲ್ಲಿ ಅದೇ ಶಾಸ್ತ್ರನೇ ಮಾಡಿರೋದು. ಅಂದರೆ ಇನ್ನೇನು ಮದುವೆನೂ ಸಹ ದೂರ ಇರಲಿಲ್ಲ, ಹಾಗಾಗಿ ಈ ಶಾಸ್ತ್ರನ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಈ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಹಾಗೆ ಹೆಣ್ಣಿನ ಕಡೆಯವರು ಗಂಡಿಗೆ ಏನೇನು ಕೊಡಬೇಕು ಅನ್ನೋದನ್ನು ಅಲ್ಲೇನು ನೀವು ಪೇಪರ್ ನೋಡಿದ್ರಲ್ವ ಅದರಲ್ಲೆಲ್ಲ ನೀಟಾಗಿ ಬರೆದಿರ್ತಾರೆ. ಗಂಡಿನ ಕಡೆಯವರು ಹೆಣ್ಣಿಗೆ ಏನೆಲ್ಲ ಕೊಡಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಪೇಪರಲ್ಲಿ ಬರೆದು ಅದನ್ನು ಪೂಜೆ ಮಾಡಿ ಅವ್ರ ಕಡೆ ಒಂದು 5 ಜನದಿಂದ ಸಿಗ್ನೇಚರ್ನ ಮಾಡಿಸ್ಕೋತಾರೆ. ಹಾಗೆ ನಮ್ಮ ಕಡೆ ಒಂದು 5 ಜನದಿಂದ ಸಿಗ್ನೇಚರ್ನ ಮಾಡಿಸ್ಕೊಂಡು ಅದಕ್ಕೆ ಪೂಜೆ ಮಾಡಿ ಹೆಣ್ಣಿನ ಕಡೆಯವರಿಗೆ ಪೇಪರು ಹಾಗೆ ಗಂಡಿನ ಕಡೆಯವರಿಗೆ ಒಂದೊಂದು ಪೇಪರ್ನ ಕೊಟ್ಟು ಈ ಶಾಸ್ತ್ರನ ಮುಗಿಸ್ತಾರೆ. ಇದನ್ನು ಬರೆದ್ರೇ ಮುಂದೆ ನಾವು ಮದುವೆ ಕಾರ್ಯಗಳೆಲ್ಲ ಮುಂದೆ ಬರೆಸ್ಬೇಕಾಗಿರುತ್ತೆ. ಹಾಗಾಗಿ ಗಂಡಿನ ಕಡೆ ಹಿರಿಯರು ಹೆಣ್ಣಿನ ಕಡೆ ಹಿರಿಯರು ಎಲ್ಲರೂ ಸಹ ಸೇರಿ ಇದನ್ನು ಯಾದಿ ಅಂತ ಹೇಳ್ತೀವಿ ನಮ್ಮ ಕಡೆ. ಆವಾಗಲೇ ಹೇಳ್ದಂಗೆ ಇದನ್ನು ಬರೀತಾರೆ. ಹಾಗೆ ಇಲ್ಲೊಂದು ಸ್ವಲ್ಪ ವಾದ ವಿವಾಹಗಳೆಲ್ಲ ಆಗ್ತಾಯಿತ್ತು. ಯಾಕಂದರೆ ನಾವು ತವ್ರ ಮನೆಗೆ ಕೊಟ್ಟಿರೋದ್ರಿಂದ ಅಷ್ಟು ಕೊಡಲ್ಲ ಇಷ್ಟು ಕೊಡಲ್ಲ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಎಲ್ಲ ಸಂಬಂಧದಲ್ಲೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ಮುಗಿಸಿ ಎಲ್ಲರೂ ಸಹ ಒಟ್ಟಿಗೆ ಊಟ ಮುಗಿಸ್ಕೊಂಡು ನಾವು ಸಹ ಊರಿಗೆ ಹೊರಡಬೇಕಾಗಿತ್ತು. ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.